ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರಿಗೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ ನನಗೆ ಹಿಡ್ಕೊಂಡು. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್ ಅದು? ಹಿಡ್ಕೊಂಡು ನನಗೆ ಗೊತ್ತಿದೆ ಅಂತ ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ ಅಂದ್ರೆ ನೀವು ಮಾತಾಡಿ ಆಡಿದ ಮಾತಿಗೆ ಏನಿಗೆ ಇಲ್ಲ, ನಿಮ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಗೆ ನಿಮಗಿರ್ಬೋದು, ನನಗಿಲ್ಲ. ನನಗೆ ಅಧ್ಯಕ್ಷರೇ, ಇವತ್ತು ಈ ಸರ್ಕಾರದೊಳಗ ಒಂದು ಸಲಾರೆ ಗೋಶಾಲೆಗಳ ಬಗ್ಗೆ ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾ ಬೇಡ ಅಧ್ಯಕ್ಷರೇ? ಅವಕ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ? ನಮ್ಮೆಲ್ಲರ ಹೊಣೆ ಅಲ್ಲ ಅಧ್ಯಕ್ಷರೇ? ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ದೊಳಗೆ ಓದ್ತಕ್ಕಂಥವ್ರು ಯಾರಿಗಾರೆ ತೋರಿಸ್ರಿ ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ದೃಶ್ಯನೇ ಅವ್ರು ನೋಡಿರಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರೆ ಅವರು, ಡೈರಿಲಿಂದ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ದೃಶ್ಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ಇದ್ದಂತ ದನಗಳು ರೋಡ್ ಮೇಲೆ ಕಸ ತಿಂದು ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ, ಅದು ನೋಡ್ರಿ ಸಂಕಟ ಅನಿಸ್ತದೆ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಇವತ್ತ ಮೂಲಕ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈ ರಾಜ್ಯದೊಳಗ ಕಸಾಯಿ ಖಾನೆಗಳು ಅಧ್ಯಕ್ಷರೇ ಅಕ್ರಮವಾಗಿ ಏನು ಕಸಾಯಿ ಖಾನೆಗಳು ಅಧ್ಯಕ್ಷರೇ, ಅದರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿ ಖಾನೆಯೊಳಗ ಇವತ್ತೆಷ್ಟೋ ಜನ UP ಬಿಹಾರ್ಲಿಂದ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು, ನಮ್ಮ ಎತ್ತುಗಳು ಹಾಡ್ ಹಗರ್ಲೆ ಕೊಯ್ದ ಕೇಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೇ ಮಾತಾಡ್ದೆ ಅಂದ್ರೆ ಏನಾಗ್ತದೋ, ಏನಾರೇ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋಗ್ತದೋ, ಒಂದೇ ಸೌಂಡ್ ಹೆದರೋದು, ಅಂಜಿಕೆ ನಮಗ ಮಾತೇ ಆಡೋದಿಲ್ಲ ನಾವ್ ಯಾರು. ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರಿಗೆ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ ನನಗೆ ಹಿಡ್ಕೊಂಡು. ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಕುಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್ ಅದು? ರೆಂಬಲ್ ಆಗ್ರೋ ಅಂದ್ಬಿಟ್ಟು ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ದೃಷ್ಟೀಕರಣ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಹೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ನಾನು ಸರ್ಕಾರಕ್ಕಂತೂ ಸೂಕ್ಷ್ಮತೆ ಇಲ್ಲ, ಕಾಂಗ್ರೆಸ್ ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ದೀರಾ? ಈಗ ನೀವು ಸರ್ಕಾರ ಮಂತ್ರಿಗಳಾಗಿರೋ ಸುಮ್ನೆ ಕೂತಿದ್ದೀರಾ? ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬಿಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ಏನ್ ನೀವು ಕ್ರಮ ವಹಿಸಿ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರು ಮಾತಾಡಿ, ಫಸ್ಟ್ ಮಾತಾಡ್ತಾರೆ, ಅವ್ರಿಗೆ ಸಿಕ್ಕದೆ ಸ್ವಲ್ಪ ಟೈಮ್. ನೀವು ಆಗ ಅದೇ ಮಾತಾಡ ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ, ಸರ್ಕಾರ ಇವ್ರು ಇಟ್ಕೊಂಡು ನನಗೆ ಗೊತ್ತಿದೆ ಅಂತ ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ ಅಂದ್ರೆ ನೀವು ಮಾತಾಡಿ ಆಡಿದ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರೆ, ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಾರೆ? ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡಿದ್ರೆ ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ.
ಅರೆ ಯಾರಿಗೆ ಹೇಳ್ತಾ ಇದ್ದೀರಾ ಸರ್, ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸಬೇಕಾದ್ರೆ ಸರ್ಕಾರ ನೀವು ಸರ್ಕಾರ ಕ್ರಮ ವಹಿಸ್ತಾ ನೀವೇ ಆಯ್ತು. ಇಲ್ಲ ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಗೆ ನಿಮಗಿರ್ಬೋದು, ನನಗಿಲ್ಲ. ಅದು ಮತ್ತೆ ನೋಡ ಯಾರಿಗೆ ಏನಿದೆ ಈಗ ಅವ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ನಿಗೆ ಮಾತಾಡ್ಲಿಕ್ಕೆ ಸಿದ್ಧತೆ ಕಡಿಮೆ. ಅವ್ನು ಈ ಮಧ್ಯೆ ನಿಮ್ದು ಕೂತ್ಕೊಳ್ಳಿಕ್ಕೆ ನೀವು ಹೋದ ಸೀನಿಯರ್ ಅವ್ರು ಪ್ರಿಯಾಂಕ್ ಅವರೇ ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ. ಈಗ ನೀವು ಅಕಾಡೆಮಿ ತಗೊಂಡು ಒಂದು ಕ್ವಿಜ್ ತರ ಕೇಳಿ Quiz ಅಲ್ಲ ಸರ್, ಅದು ಅಗತ್ಯ ಏನಿದೆ? ಇದೆ. ಅಂದ್ರೆ ನೋಡಿ ಸದನಕ್ಕೆ ಚರ್ಚೆ ಅವ್ರು ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಇದು ಮಾಡ್ತಾ ಇಲ್ಲ ಅಂತ ಇದ್ರು ಅವ್ರು ಹೇಳ್ಬೇಕಲ್ಲ. ಈ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದ್ರೆ ಓಕೆ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಇದು ಏನೋ ಕನ್ಸರ್ನ್ ಇಂದ ಮಾಡ್ತಾ ಇದ್ದಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು, ಅಷ್ಟೇ ಕೇಳ್ತಾ ಇರೋದು. ಓಕೆ ಅಧ್ಯಕ್ಷರೇ, ಈಗ ಅದಕ್ಕೆ ಮಾತಾಡ್ಲಿ ಕೇಳಿರೋದು ಒಂದೇ ಮಾತಾಡ್ಲಿ ಗೊತ್ತಿಲ್ಲ ಮುಗಿಸಿ 20 ನಿಮಿಷ ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು. ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಏನು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನು ನಾನು ಹಿಂದೆ ಎಲ್ಲ ಭಾಳ ಸಮಸ್ಯೆ ಆಯಿತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರೂ ತಯಾರಿಲ್ಲ. ಅಲ್ಲಿ ಯಾರಾದರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ. ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕೆಲಸ ಆಗಬೇಕು. ಎಲ್ಲೋ ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋವಂಥವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನು ಪರಿಹಾರ ಹುಡುಕಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂಥದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ಯಾಕೆ ರೈತರು ಮಾಡ್ತಾ ಇದ್ದಾರೆ, ಯಾರವರು ರೈತರು? ಆಯ್ತು ಮಂತ್ರಿ ಮಾತಾಡ್ಲಿ, ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಏನ್ ಮಾಡ್ಬೇಕು ಸರ್ಕಾರ ಮಾತಾಡಿ. ಆಯ್ತು ಮಂತ್ರಿ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ, ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಅಧ್ಯಕ್ಷರೇ ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರಲಿಲ್ಲ. ಅವರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ BJP MLA ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡಿದ್ದೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೋದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಬಿಜೆಪಿ ಅವರು ಹೊರಟ್ರೆ ಅದನ್ನ ಕೊಲ್ಲಿಕ್ಕೆ ಆ ಬಿಲ್ ಅನ್ನ ಏನ್ ಮಾಡಿದ್ದಾರೆ ಅವರು ಹೇಳ್ತಾರೆ. ಮಾತಾಡಿ
ಸರ್ ಮಾತಾಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ಅವ್ರು ಅಲ್ಲಿ- ಎಷ್ಟು ಆಯ್ತಪ್ಪ, ಅವ್ರು ಮಾತಾಡ್ಲಿ, ಚೆನ್ನಾಗಿ ಮಾತಾಡಲಿ, ಯಾಕೆ ಉತ್ತಮ ಮಾತಾಡ್ತಾರೆ ಅವ್ರು, ನೀವ್ಯಾಕೆ ಮಾತಾಡಲಿ ಪ್ಲೀಸ್. ಆಯ್ತು. ನೀವೆಷ್ಟು ತಗೊಂಡ್ರಿ? ನೀವೆಷ್ಟು ತಗೊಂಡ್ರಿ? ನೀವು ತಗೊಂಡ್ರಿ? ನೀವು ಒಂದು 11 ಯಾಕೆ ನೀವು ಮಾತಾಡ್ಸಿ? ಆಯ್ತು ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಚೆನ್ನಾಗಿ ಕೂತ್ಕೊಳ್ಳಿ ಈಗ. ಸರ್ ಮಾಜಿ ಮುಖ್ಯಮಂತ್ರಿ ಆಯ್ತಪ್ಪ. ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಕ್ಕ ಸಂಸ್ಥೆಗಳು 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಒಂದ್ ಮಾತು ಹೇಳ್ತೀನಿ. ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ ಈಗ. ಯೋಜನೆ ಈ ಸರ್ ತಾವೆಲ್ಲ ಬಂದ್ ಮಾಡಿಬಿಟ್ಟಿರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀನಿ. ನೀವೆಷ್ಟು ತಗೊಂಡ್ರಿ ಹೇಳಿ? ನಾವು ಸರಿ ಇಲ್ಲ ಸರ್, ನಾವು ಕೆಟ್ಟವ್ರು ನೀವು ಹೇಳಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ ಎಷ್ಟು ಇವತ್ತು ನಯಾ ಪೈಸಾ ಇಲ್ಲ. ದತ್ತು ತಗೊಂಡ್ರಿ ಹೇಳಿ? ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಅರೆ, ಈಗ ನೀವೇ ಈಗ ಅವ್ರು ಮತ್ತೆ ಚರ್ಚೆ ಅವ್ರು ಮಾತಾಡಲಿ ಈಗ. ಆಯ್ತು ಪ್ರಿಯಾಂಕ್, ಯಾಕೆ ಇದು ಅನ್ನೆಸೆಸರಿ ಇದೆಲ್ಲ ನೀವು ಮಾತಾಡಿ ಈಗ ಅದನ್ನು ಮಾತಾಡಿ. ಪ್ರಭು ಚೌಹಾಣ್ ಕೂತ್ಕೊಳ್ಳಿ ಈಗ. ಕೂತ್ಕೊಳ್ಳಿ ಈಗ. ಮಾಡ್ತೀವಿ. ಕೂತ್ಕೊಳ್ಳಿ ಇಷ್ಟು ನಿಮಿಷ ಸ್ಟಾರ್ಟ್ ಮಾಡಿ. ಕೂತ್ಕೊಳ್ಳಿ ಈಗ. ಆಯ್ತು ಮಾತಾಡಿ ಈಗ. ಆಯ್ತಪ್ಪ ಅವ್ರು ಮಾತಾಡ್ಲಿ. ಪ್ರಭು ಚೌಹಾಣ್ ಪ್ರಭು ಚೌಹಾಣ್ ಪ್ರಭು ಚೌಹಾಣ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಈಗ. ನೀವು ದತ್ತು ಯೋಜನೆಯಲ್ಲಿ ಎಷ್ಟು ನೀವು ತಗೊಂಡ್ರಿ? ಮಾತಾಡಿ. ನೀವು ಮಾತಾಡಿ. ನೀವು ಮಾತಾಡಿ ಪ್ರಭು ಚೌಹಾಣ್ ಕೂತ್ಕೊಳ್ಳಿ. ಯಾಕೆ ಅನ್ನೆಸೆಸರಿ ಮಾತಾಡ್ತೀರಿ ನೀವು? ಅಲ್ರಿ ಮಾತಾಡಿ ಈಗ. ಸರ್ಕಾರಿ ಯೋಜನೆಯಲ್ಲಿ ಎಷ್ಟು ತಗೊಂಡಿದ್ದೀರಾ ಹೇಳಿ? ಸರ್ಕಾರಿ ಯೋಜನೆಯಲ್ಲಿ ಪ್ರಿಯಾಂಕ ನೀವು ಕೂತ್ಕೊಳ್ಳಿ ಈಗ ಮಾತಾಡ್ರಿ. ಹೇಳಿ. ನಮ್ಮ ಮಾತಾಡಪ್ಪ. ಮಾತಾಡಿ. ಕೋಟಿ ಏನು ಬೇರೆ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಸುಮ್ಮನೆ ಬೇಕು ಕೆಲಸ ನಿಮ್ಗೆಲ್ಲ. ಪ್ರಿಯಾಂಕ ಅವರೇ, ಪ್ರಿಯಾಂಕ ಅವರೇ, ನೀವು ಮತ್ತೆ ಕೂತ್ಕೊಳ್ಳಿ, ಅವ್ರು ಮತ್ತೆ ಉತ್ತರ ಕೊಡ್ತಾರೆ. ಬಿಜೆಪಿ ಶಾಸಕರು ಆಯ್ತು, ಚರ್ಚೆ ಮಾಡೋಲ್ಲ ನಿಮ್ ತಾವು. ಎಷ್ಟು ತಗೊಂಡಿದ್ದೀರಾ? ನೀವು ಮಾತಾಡಿ. ನಮ್ಮ ಜಿಲ್ಲೆ ನೋಡ್ರಿ. ನೀವು ಮಾತಾಡಿ. ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಅಲ್ಲ. ನಮ್ಮ ಜಿಲ್ಲೆ ನೀವು ಮಾತಾಡಿ. ನಮ್ಮ ಬಿಜೆಪಿ ಶಾಸಕರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಗೋಶಾಲೆಗಂತ. ಹೆಂಗ್ ಎಕ್ಸ್ಪೋಸ್ ಆಗಿದ್ದಾರೆ? ನೀವು ಮಾತಾಡಿ. ಬಸಂತಪ್ಪ ಕೂತ್ಕೊಳ್ಳಿ ಈಗ. ಇವರು ಹಿಂದುತ್ವ ಬಸಂತ ಕೂತ್ಕೊಳ್ಳಿ. ಒಂದು ದತ್ತು ತಗೊಂಡಿಲ್ಲ. ಆಯ್ತು ಪ್ರಿಯಾಂಕ್, ಮಾತಾಡೋದು ಮಾತ್ರ ದೊಡ್ಡ ದೊಡ್ಡದು ಮಾತಾಡ. ನೀವು ಮಾತಾಡಪ್ಪ, ಯಾಕೆ ಸ್ಟಾಪ್ ಮಾಡ್ತೀರಿ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.